Jai Shri Gurudev. Today we learned about the topic about the light concepts, that is ray optics and optical instruments. ಅಂದರೆ ನಾವು ಈ ಒಂದು ಚಾಪ್ಟರ್ನಲ್ಲಿ ಲೈಟ್ನ ಪ್ರಾಪರ್ಟೀಸು, ಫಿನಾಮಿನನ್ಸು, ಮೇಯ್ನಾಗಿ ಅದು ಯಾವ್ದ್ಯಾವುದು ಮೆನ್ಷನ್ ಮಾಡಿದ್ದೀವಿ. ಯಾವ್ದ್ಯಾವುದು ರಿಫ್ಲೆಕ್ಷನ್ ಆಫ್ ಲೈಟ್, ರಿಫ್ರಾಕ್ಷನ್ ಆಫ್ ಲೈಟ್, ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ಸ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮತ್ತು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ ಈ ಮೇನ್ ಟಾಪಿಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಅದರಲ್ಲಿ ಮತ್ತೆ ಸಬ್ ಟಾಪಿಕ್ಸ್ಗಳು ತುಂಬಾ ಬರುತ್ತೆ. ಅದ್ರ ಬಗ್ಗೆ ಒನ್ ಬೈ ಒನ್ ಕ್ಲಾಸ್ ಆಫ್ಟರ್ ದಿ ಕ್ಲಾಸ್ ಅವರ್ಸ್ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ಓಕೆ, ಲೆಟ್ಸ್ ಸಿ ಫಸ್ಟ್ ಇನ್ ದಿಸ್ ಚಾಪ್ಟರ್ ಮೇನ್ಲಿ ಎಷ್ಟು ಮಾರ್ಕ್ಸ್ಗೆ ಕವರ್ ಆಗುತ್ತೆ ಅಂದರೆ ಟೋಟಲ್ ಆಗಿ 8 to 10 ಮಾರ್ಕ್ಸ್ಗೆ ಏನಾಗುತ್ತೆ ಅಂದರೆ ಕವರ್ ಆಗುತ್ತೆ. 8ರಿಂದ 10 ಮಾರ್ಕ್ಸ್ಗೆ ಈ ಚಾಪ್ಟರ್ಲಿ ಬರುತ್ತೆ. ಓಕೆ, ಸೊ ಈ ಮೇಯ್ನಾಗಿ ಈ ಒಂದು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ಆಲ್ರೆಡಿ ನೀವು ತಿಳ್ಕೊಂಡಿರ್ತೀರ. ಸೊ ಈ ಒಂದು ಚಾಪ್ಟ್ರಲ್ಲಿ ಸೊ ಹೈಯರ್ ಕಾನ್ಸೆಪ್ಟ್ಸ್ಗಳನ್ನ ನಾವು ಬಿಲ್ಡ್ ಮಾಡ್ತೀವಿ. ಓಕೆ, ಲೆಟ್ಸ್ ಸಿ ಫಸ್ಟು ಪ್ರೀವಿಯಸ್ ಕ್ಲಾಸಸ್ನಲ್ಲಿ ನೀವು ಪ್ರೀವಿಯಸ್ ಇಯರ್ಸ್ನಲ್ಲಿ ಯಾವ ಒಂದು ಟಾಪಿಕ್ಸ್ನ ಡಿಸ್ಕಷನ್ ಮಾಡಿದ್ದೀವಿ ಅಥವಾ ತಿಳ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಮತ್ತೆ ಒಂದು ಸಲ ರೀಕಾಲ್ ಮಾಡೋಣ. ಓಕೆ, ಸೊ ಫಸ್ಟ್ ಈಸ್ ಲೈಟ್. ಲೈಟ್ ಅಂದರೆ ಏನು ಅಂತ ಹೇಳಿ. ಓಕೆ, ಲೈಟ್ ಇಟ್ ಈಸ್ ಎ ಪಾರ್ಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಲೈಟ್ ಅನ್ನೋದು ಏನು ಅಂದರೆ ಲೈಟ್ ಈಸ್ ಎ ಪಾರ್ಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನೋದನ್ನ ನೀವು 8th ಚಾಪ್ಟರ್ಲಿ ಬರುತ್ತೆ, ಫುಲ್ಲು ಆ ಒಂದು ಚಾಪ್ಟರ್ಲಿ ಕಲ್ತ್ಕೊಳ್ಬೋದು. ಈ ಒಂದು ಟಾಪಿಕ್ನಲ್ಲಿ ಓಕೆ ಮೇಯ್ನಾಗಿ ಲೈಟು ಮತ್ತು ಫಿನಾಮಿನನ್ಸ್ನ ಡಿಸ್ಕಷನ್ ಮಾಡೋಣ. ಓಕೆ, ಆ ಲೈಟ್ ಅನ್ನೋದು ವಿಸಿಬಲ್ ಲೈಟ್ ಅಂತಲೂ ಕೂಡ ಕರಿತೀವಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಒಂದು ಭಾಗ ಇದು. ಯಾವುದು ಲೈಟ್ ಅನ್ನೋದು, ಅದರ ವೇವ್ ಲೆಂತ್ ಎಷ್ಟಿರುತ್ತೆ ಅಂದರೆ ಅದರ ವೇವ್ ಲೆಂತ್ ಯಾವುದ್ರದ್ದು ವಿಸಿಬಲ್ ಲೈಟ್ನ ವೇವ್ ಲೆಂತ್ ಎಷ್ಟಿರುತ್ತೆ ಅಂದರೆ 400 ನ್ಯಾನೋಮೀಟರಿಂದ 750 ನ್ಯಾನೋಮೀಟರ್ವರೆಗೂ ಇರುತ್ತೆ. ಯಾವುದ್ರದ್ದು ವೇವ್ ಲೆಂತ್ ಅಂದರೆ ಲೈಟ್ ಅಥವಾ ವಿಸಿಬಲ್ ಲೈಟ್ ಅಂತಲೂ ಕೂಡ ಕರಿತೀವಿ. ಆ ಒಂದು ಲೈಟ್ನ ವೇವ್ ಲೆಂತ್ ಎಷ್ಟಿರುತ್ತೆ ಅಂದರೆ 400 ನ್ಯಾನೋಮೀಟರಿಂದ 750 ನ್ಯಾನೋಮೀಟರ್ವರೆಗೂ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂದರೆ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇಂದ ಫಾರ್ಮೇಷನ್ ಆಗುತ್ತೆ. ಅದು ಫುಲ್ ಚಾಪ್ಟರ್ ಇದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಆಮೇಲೆ ಲೇಟರ್. ಓಕೆ, ಸೊ ಲೈಟ್ ಇಟ್ ಈಸ್ ನಥಿಂಗ್ ಬಟ್ ದಿ ಪಾರ್ಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಆ್ಯಂಡ್ ಇಟ್ಸ್ ವೇವ್ ಲೆಂತ್ ಈಸ್ 400 ನ್ಯಾನೋಮೀಟರ್ ಟು 750 ನ್ಯಾನೋಮೀಟರ್. ಸೊ ಈ ಒಂದು ಲೈಟನ್ನು ಏನು ಯೂಸು ಅಂದರೆ ನಾವು ಸೈಟ್ ಅಂದರೆ ಏನು, ವಿಸಿಬಲ್ ಲೈಟಿಂದ ನಾವು ಆಬ್ಜೆಕ್ಟ್ಸ್ಗಳನ್ನ ನೋಡ್ಬೋದು. ಸೊ ಇದು ಲೈಟು ನಮ್ಮ ಐಸ್ಗೆ ಆಬ್ಜೆಕ್ಟ್ಸ್ನ ನೋಡೋದಕ್ಕೆ ಏನು ಮಾಡುತ್ತೆ, ಹೆಲ್ಪ್ ಆಗುತ್ತೆ. ಲೈಟ್ ಅನ್ನೋದು ಕೂಡ ಒಂದು ಫಾರ್ಮ್ ಆಫ್ ಎನರ್ಜಿ ಅಂತೇಳಿ ಕರಿತೀವಿ. ಲೈಟ್ ಅನ್ನೋದು ಕೂಡ ಲೈಕ್ ಸಮ್ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ಥರ. ಸಮ್ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ಅಂದರೆ ಯಾವ್ದು ಕೆಮಿಕಲ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ಹೀಟ್ ಎನರ್ಜಿ. ಸೊ ಅದೇ ಥರ ಲೈಟ್ ಅನ್ನೋದು ಕೂಡ ಒಂದು ಫಾರ್ಮ್ ಆಫ್ ಎನರ್ಜಿ. ಓಕೆ, ಈಗ ಲೈಟ್ ಬಗ್ಗೆ ಸ್ಟಡಿ ಮಾಡುವಂತಹ ಒಂದು ಟಾಪಿಕ್ ಅಂದರೆ ಫಿಸಿಕ್ಸ್ನ ಒಂದು ಬ್ರಾಂಚನ್ನು ಏನಂತೇಳಿ ಕರಿತೀವಿ ಅಂದರೆ ಆಪ್ಟಿಕ್ಸ್ ಅಂತೇಳಿ ಕರಿತೀವಿ. ಲೈಟ್ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಫಿಸಿಕ್ಸ್ನ ಒಂದು ಬ್ರಾಂಚ್, ದಿ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ವಿ ಸ್ಟಡಿಡ್ ಅಬೌಟ್ ದಿ ಲೈಟ್ ಕಾನ್ಸೆಪ್ಟ್ಸ್ ಈಸ್ ಕಾಲ್ಡ್ ಆಸ್ ಏನಂತೇಳಿ ಕರಿತೀವಿ ಅಂದರೆ ಆಪ್ಟಿಕ್ಸ್ ಅಂತ. ಆಪ್ಟಿಕ್ಸಲ್ಲಿ ಮೇಯ್ನಾಗಿ 2 ಬ್ರಾಂಚ್ ಬರುತ್ತೆ. ಒಂದು ಯಾವ್ದು ಅಂದರೆ ಫಿಸಿಕಲ್ ಆಪ್ಟಿಕ್ಸ್. ಸೊ ಈ ಬ್ರಾಂಚ್ ಆಫ್ ಆಪ್ಟಿಕ್ಸ್ ಯಾವ್ದು ಅಂದರೆ ಒಂದು ಫಿಸಿಕಲ್ ಆಪ್ಟಿಕ್ಸ್, ಇನ್ನೊಂದು ಯಾವುದು ಅಂದರೆ ಜೊಮೆಟ್ರಿಕಲ್ ಆಪ್ಟಿಕ್ಸ್ ಅಂತ ಹೇಳಿ. ಜೊಮೆಟ್ರಿಕಲ್ ಆಪ್ಟಿಕ್ಸ್ನ
ಏನಂತ ಹೇಳಿ ಕರಿತೀವಿ ಅಂದರೆ ರೇ ಆಪ್ಟಿಕ್ಸ್ ಅಂತಲೂ ಕೂಡ ಕರಿತೀವಿ. ಜಾಮೆಟ್ರಿಕಲ್ ಆಪ್ಟಿಕ್ಸ್ ಅಥವಾ ರೇ ಆಪ್ಟಿಕ್ಸ್ ಅಂತಲೂ ಕೂಡ ಕರಿತೀವಿ. ಈ ಒಂದು ರೇ ಆಪ್ಟಿಕ್ಸ್ನ ಡಿಸ್ಕಷನ್ ಮಾಡುವಂಥ ಚಾಪ್ಟ್ರೆ ಯಾವುದು ಅಂದರೆ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಈಗ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದಾಗೆ ಈ ಒಂದು ಚಾಪ್ಟ್ರಲ್ಲಿ ಎಷ್ಟು ಫಿನಾಮಿನನ್ಸ್ ಬರುತ್ತೆ ಅಂತ ಹೇಳಿ ಆಲ್ರೆಡಿ ಮೆನ್ಷನ್ ಮಾಡಿದ್ವಿ. ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಕಾರ್ಟಿಷನ್ ಸೈನ್ ಇನ್ವೆನ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಈ ಎಲ್ಲದೂ ಕೂಡ ಡಿಸ್ಕಷನ್ ಮಾಡುವಂತಹ ಒಂದು ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂದರೆ ರೇ ಆಪ್ಟಿಕ್ಸ್ ಅಂತ ಹೇಳಿ. ಸೊ ಆ ಒಂದು ಸ್ಟಡಿಯನ್ನು ನಾವು ಈಗ ಕಂಟಿನ್ಯೂ ಮಾಡೋಣ. ಓಕೆ, ಲೈಟ್ ಅಂತ ಹೇಳಿದ್ವಿ, ಅದರದ್ದು ಪ್ರಾಪರ್ಟೀಸ್ನ ತಿಳ್ಕೊಳ್ಳೋಣ. ಫಸ್ಟ್ ಇದು ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ, ಮತ್ತೆ ಒಂದ್ಸಲ ತಿಳ್ಕೊಳ್ಳೋಣ. ಯಾವುದು ಲೈಟ್ನ ಪ್ರಾಪರ್ಟೀಸ್ ಅಂದರೆ ಫಸ್ಟ್ ಈಸ್ ಲೈಟ್, ಇಟ್ ಈಸ್ ಎ ಪಾರ್ಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಪಾರ್ಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಒಂದು ಪಾರ್ಟ್ ಇದು. ಓಕೆ, ಆಮೇಲೆ ಇಟ್ ಎಕ್ಸಿಬಿಟ್ಸ್, ಇದರ ಸ್ಪೀಡ್, ಲೈಟ್ನ ಸ್ಪೀಡ್ ಇರುತ್ತೆ. ಇಟ್ಸ್ ಸ್ಪೀಡ್ ಈಸ್ ಎಷ್ಟು ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಷ್ಟಿರುತ್ತೆ. ಯಾವುದರ ಸ್ಪೀಡು? ಲೈಟ್ನ ಸ್ಪೀಡು ಎಷ್ಟಿರುತ್ತೆ ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಷ್ಟಿರುತ್ತೆ. ದೆನ್ ಇದ್ರ ಯಾವ ಒಂದು ಫಿನಾಮಿನನ್ಸ್ನ ಎಕ್ಸಿಬಿಟ್ ಮಾಡುತ್ತೆ ಅಂದರೆ ಇಟ್ ಎಕ್ಸಿಬಿಟ್ಸ್ ಯಾವ್ದು ಅಂದರೆ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಡಿಸ್ಪರ್ಷನ್, ಲೈಕ್ ಇನ್ನೂ ಸಮ್ ಫಿನಾಮಿನನ್ಸ್ ಬರುತ್ತೆ. ಇಟ್ ಎಕ್ಸಿಬಿಟ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಡಿಫ್ರಾಕ್ಷನ್, ಪೋಲರೈಸೇಷನ್, ಇಂಟರ್ಫರೆನ್ಸ್, ಈ ಥರ ನಂಬರ್ ಆಫ್ ಫಿನಾಮಿನನ್ಸ್ನ ಈ ಒಂದು ಲೈಟು ಏನಾಗುತ್ತೆ ಅಂದರೆ ಎಕ್ಸಿಬಿಟ್ ಮಾಡುತ್ತೆ. ಓಕೆ, ಸೊ ಈಗ ಲೈಟ್ನ ಪ್ರಾಪರ್ಟೀಸ್ ಯಾವ್ದು ಅಂದರೆ ಮೇಯ್ನ್ ಆಗಿ, ಸೊ ಇದು ಪಾರ್ಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಮತ್ತು ಅದರ ಸ್ಪೀಡ್ ಎಷ್ಟಿರುತ್ತೆ ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಷ್ಟಿರುತ್ತೆ. ಇಟ್ ಎಕ್ಸಿಬಿಟ್ಸ್ ಯಾವ ಒಂದು ಫಿನಾಮಿನನ್ಸ್ನ ಎಕ್ಸಿಬಿಟ್ ಮಾಡುತ್ತೆ ಅಂದರೆ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಡಿಸ್ಪರ್ಷನ್, ಮತ್ತು ಇಂಟರ್ಫರೆನ್ಸ್, ಪೋಲರೈಸೇಷನ್, ಡಿಫ್ರಾಕ್ಷನ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಇದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಚಾಪ್ಟರ್ಸ್ಲಿ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಈ ಒಂದು ಚಾಪ್ಟರ್ಲಿ ಮೇಯ್ನ್ ಆಗಿ ಯಾವ್ದು ಬರುತ್ತೆ ಅಂದರೆ ಇಷ್ಟು ಬರುತ್ತದೆ. ಓಕೆ, ಈ ಒಂದು ಚಾಪ್ಟರ್ಲಿ ಮೇಯ್ನ್ ಆಗಿ ಡಿಸ್ಕಷನ್ ಮಾಡೋದು ರೇಸ್ ಬಗ್ಗೆ. ಅದಕ್ಕೆ ಇದನ್ನು ರೇ ಆಪ್ಟಿಕ್ಸ್ ಅಂತ ಹೇಳಿ ಕರಿತೀವಿ. ರೇಸ್ ಆಫ್ ಲೈಟ್ ಅಂದರೆ ಏನು? ರೇಸ್ ಆಫ್ ಲೈಟ್ ಅಂದರೆ ಲೈಟು ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್, ಅಥವಾ ಅದನ್ನು ಪ್ರಾಪರ್ಟಿಗೆ, ಆ ಒಂದು ಪ್ರಾಪರ್ಟಿಗೆ ಏನಂತ ಹೇಳಿ ಕರಿತೀವಿ ಅಂದರೆ ರೆಕ್ಟಿಲೀನಿಯರ್ ಪ್ರೊಪಗೇಷನ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ. ಈ ಒಂದು ಚಾಪ್ಟರ್ಲಿ ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ನಾವು ಅದನ್ನು ಯಾವುದರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ರೇಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಯಾವುದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? ಲೈಟ್ ಟ್ರಾವೆಲ್ ಆಗೋದು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಅದನ್ನು ರೇಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೆ ಅದನ್ನು ಏನಂತ ಹೇಳಿ ಕರಿತೀವಿ ಅಂದರೆ ರೇಸ್ ಆಫ್ ಲೈಟ್. ಓಕೆ, ಆ ರೇಸ್ ಆಫ್ ಲೈಟನ್ನು ಇಂಡಿಕೇಟ್ ಮಾಡೋದು ಹೇಗೆ ಅಂದರೆ ಸೊ ಆರೋ ಮಾರ್ಕ್ ಮುಖಾಂತರ. ಸ್ಟ್ರೈಟ್ ಲೈನ್ ವಿತ್ ಆರೋ ಮಾರ್ಕ್. ರೇಸ್ ಆಫ್ ಲೈಟ್ ಅಂದ್ರೆ ಏನು? ಸ್ಟ್ರೈಟ್ ಲೈನ್ ವಿತ್ ಆರೋ ಮಾರ್ಕ್. ಸ್ಟ್ರೈಟ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪಾತ್ ಆಫ್ ದಿ ಲೈಟ್ ಅಂದರೆ ಪಾತ್ ಅಂದ್ರೆ ಏನು? ದಾರಿ. ಆ ಒಂದು ದಾರಿನ ಲೈಟ್ ಯಾವ ಒಂದು ದಾರಿನಲ್ಲಿ ಟ್ರಾವೆಲ್ ಮಾಡ್ತಾ ಇದೆ, ಯಾವ ದಾರಿ? ಸ್ಟ್ರೈಟ್ ಲೈನಲ್ಲಿ ಟ್ರಾವೆಲ್ ಮಾಡುತ್ತೆ. ಅದಕ್ಕೆ ಅದನ್ನು ಏನಂತ ಹೇಳಿ ಕರಿತೀವಿ? ಲೈಟ್ ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್ಗೆ ರೆಕ್ಟಿಲೀನಿಯರ್ ಪ್ರೊಪಗೇಷನ್. ಓಕೆ, ಸೊ ಆ ಒಂದು ಸ್ಟ್ರೈಟ್ ಲೈನ್ ವಿತ್ ಆರೋ ಎಡ್ ಇರೋದಕ್ಕೆ ಇದನ್ನು ಏನಂತ ಹೇಳಿ ಕರಿತೀವಿ ಅಂದರೆ ರೇ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈ ಒಂದು ಆರೋ ಮಾರ್ಕ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದರೆ ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ಆರೋ ಮಾರ್ಕ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ಲೈಟ್. ಅಂದರೆ ಲೈಟು ಯಾವ ದಿಕ್ಕಿನಲ್ಲಿ ಟ್ರಾವೆಲ್ ಮಾಡುತ್ತೆ ಅನ್ನೋದನ್ನು ನಾವು ಆರೋ ಮಾರ್ಕ್ ಮುಖಾಂತರ ತೋರಿಸ್ತೀವಿ. ಅದಕ್ಕೆ ಇದನ್ನು ಈ ಒಂದು ಚಾಪ್ಟರ್ಲಿ ಮೇಯ್ನಾಗಿ ರೇಸ್ ಬಗ್ಗೆ, ಯಾಕೆಂದರೆ ಫಿನಾಮಿನನ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವೇವ್
ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ರೆ ಕ್ಲಿಯರ್ ಆಗಲ್ಲ, ಅಥವಾ ಇಮೇಜ್ ಫಾರ್ಮೇಷನ್ನ ಎಲ್ಲದೂ ಕೂಡ ಎಕ್ಸ್ಪ್ಲೈನ್ ಮಾಡೋದು ಯಾವುದ್ರ ಮುಖಾಂತರ ಅಂದರೆ ದಟ್ ಈಸ್ ನಥಿಂಗ್ ಬಟ್ ರೇಸ್ ಆಫ್ ಲೈಟ್. ಆ ರೇಸ್ ಆಫ್ ಲೈಟ್ನಲ್ಲಿ ಕಾಂಬಿನೇಷನ್ ಆಫ್ ಲೈಟ್ಗೆ ಲೈಟ್ ರೇಸ್, ಇದನ್ನು ಒಂದೇ ಒಂದು ಸಿಂಗಲ್ ರೇ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬೀಮ್ ಆಫ್ ಲೈಟ್ ಅಥವಾ ಬೀಮ್ ಆಫ್ ಲೈಟ್ ಅಂತೇಳಿ. ಸೊ ಆ ಬೀಮ್ ಆಫ್ ಲೈಟಲ್ಲಿ ಏನೇನಿದೆ ಅಂಥೇಳಿ ತಿಳ್ಕೊಳ್ಳೋಣ. ಸೊ ಬೀಮ್ ಆಫ್ ಲೈಟ್ ಅಂದರೆ ಏನು ಅಂದರೆ ಕಲೆಕ್ಷನ್ ಆಫ್ ಲೈಟ್ ರೇಸ್ಗೆ, ಕಲೆಕ್ಷನ್ ಆಫ್ ಲೈಟ್ ರೇಸ್ಗೆ, ಕಲೆಕ್ಷನ್ ಅಂದರೆ ಏನು, ಗ್ರೂಪ್ ಅಂತ ಹೇಳಿ. ಸೊ ಆ ಕಲೆಕ್ಷನ್ ಆಫ್ ಲೈಟ್ ರೇಸ್ಗೆ ಏನಂತೇಳಿ, ಒಂದು ಲೈಟ್ ರೇ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಟಾರ್ಚ್ ಮುಖಾಂತರ ಲೈಟನ್ನ ಬಿಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಒಂದೇ ಒಂದು ಏನು ರೇ ಇರಲ್ಲ, ಲೈಟ್ ರೇ ಇರಲ್ಲ, ನಂಬರ್ ಆಫ್ ರೇಸ್ಗಳು ಇರ್ತದೆ. ಸೊ ಅದಕ್ಕೆ ಅದನ್ನು ಕಲೆಕ್ಷನ್ ಆಫ್ ಲೈಟ್ ರೇಸ್ ಅಂತೇಳಿ ಕರಿತೀವಿ. ಆ ಕಲೆಕ್ಷನ್ ಆಫ್ ಲೈಟ್ ರೇಸ್ಗೆ ಏನಂತ ಹೇಳಿ ಬೀಮ್ ಆಫ್ ಲೈಟ್ ಅಂತೇಳಿ ಕರಿತೀವಿ, ಲೈಟ್ ಬೀಮ್ ಅಂತೇಳಿ ಕರಿತೀವಿ. ಈಗ ಒಂದು ಬಲ್ಬಿಂದ ಆಗಿರ್ಬೋದು ಅಥವಾ ಒಂದು ಫೋಕಸ್ ಲೈಟಿಂದ ಆಗಿರ್ಬೋದು. ಸೊ ಅದರಿಂದ ಬರ್ತಾ ಇರೋವಂತಹ ಒಂದು ಲೈಟನ್ನು ಏನಂತೇಳಿ ಕರಿತೀವಿ ಅಂದರೆ ಬೀಮ್ ಆಫ್ ಲೈಟ್. ಅಂದರೆ ಒಂದೇ ಒಂದು ಲೈಟ್ ರೇ ಇರಲ್ಲ, ಸೊ ಅದರಲ್ಲಿ ಬಂಡಲ್ ಅಥವಾ ಗ್ರೂಪ್ ಆಫ್ ಲೈಟ್ ರೇಸ್ ಇರುತ್ತೆ, ಅದಕ್ಕೆ ಅದನ್ನು ಬೀಮ್ ಆಫ್ ಲೈಟ್. ಆ ಬೀಮ್ ಆಫ್ ಲೈಟಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಕಂಡೀಷನ್ಸ್ ಇದೆ. ಒಂದು ಪ್ಯಾರಲಲ್ ಬೀಮ್ ಆಫ್ ಲೈಟ್ ಅಂತ ಹೇಳಿ, ಒಂದು ಪ್ಯಾರಲಲ್ ಬೀಮ್ ಅಂದರೆ ಲೈಟ್ ರೇಸು ಒಂದಕ್ಕೊಂದು ಪ್ಯಾರಲಲ್ ಆಗಿದ್ರೆ, ಒಂದಕ್ಕೊಂದು ಪ್ಯಾರಲಲ್ ಅಂದ್ರೆ ಏನು, ಎರಡು ಸ್ಟ್ರೈಟ್ ಲೈನ್ಸು ಏನಾಗದೇ ಇರೋದು ಒಂದಕ್ಕೊಂದು ಏನಾಗಲ್ಲ, ಮೀಟ್ ಆಗಲ್ಲ. ಅಂತಹ ಒಂದು ಲೈಟ್ ರೇಸ್ಗೆ ಏನಂತ ಹೇಳಿ ಕರಿತೀವಿ ಅಂದರೆ ಪ್ಯಾರಲಲ್ ಬೀಮ್ ಯಾವ ರೀತಿ ಇರುತ್ತೆ ಅಂದರೆ ಹೀಗೆ ಪ್ಯಾರಲಲ್ ಬೀಮ್ ಅಂತ ಹೇಳಿ ಕರಿತೀವಿ. ಪ್ಯಾರಲಲ್ ಬೀಮ್ ಆಫ್ ಲೈಟ್ ಅಂದರೆ ಒಂದಕ್ಕೊಂದು ಏನಾಗಲ್ಲ, ಇವು ಮೀಟ್ ಆಗಲ್ಲ. ಅಂತಹ ಒಂದು ಲೈಟ್ ರೇಸ್ಗೆ ಏನಂತ ಹೇಳಿ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಅದರಲ್ಲಿ ಮತ್ತೆ ಬೇರೆ ಒಂದು ಬೀಮ್ ಆಫ್ ಲೈಟ್ನ ಕನ್ವರ್ಜೆಂಟ್ ಬೀಮ್ ಮತ್ತು ಡೈವರ್ಜೆಂಟ್ ಬೀಮ್ ಅಂತ ಹೇಳಿ. ಕನ್ವರ್ಜೆಂಟ್ ಬೀಮ್ ಅಂದರೆ ಲೈಟ್ ರೇಸು ಒಂದು ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆದಾಗ ಎಲ್ಲ ಲೈಟ್ ರೇಸು ಒಂದು ಕಡೆ ಬಂದು ಮೀಟ್ ಆದರೆ, ನೋಡಿ ಲೈಟ್ ರೇಸು ಎಲ್ಲ ರೇಸು ಒಂದು ಕಡೆ ಬಂದು ಸೇರಿಕೊಂಡ್ರೆ, ಒಂದು ಪಾಯಿಂಟ್ಗೆ ಬಂದು ಸೇರಿಕೊಂಡ್ರೆ, ಈ ಒಂದು ಕಲೆಕ್ಷನ್ ಆಫ್ ಲೈಟ್ ರೇಸ್ಗೆ ಕನ್ವರ್ಜೆಂಟ್ ಬೀಮ್. ಕನ್ವರ್ಜೆಂಟ್ ರೇಸ್ ಬೀಮ್ ಮೀನ್ಸ್ ದಿ ಲೈಟ್ ರೇಸ್ which converge or meet at one point. That beam of light is called as convergent beam ಅಂತ ಹೇಳಿ. ಪ್ಯಾರಲಲ್ ಬೀಮ್ ಅಂದರೆ ಲೈಟ್ ರೇಸ್ ವಿಚ್ ಈಸ್ ಪ್ಯಾರಲಲ್ ಟು ಈಚ್ ಅದರ್, ಅದಕ್ಕೆ ಏನಂತ ಹೇಳಿ ಕರಿತೀವಿ ಅಂದರೆ ಪ್ಯಾರಲಲ್ ಬೀಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಇನ್ನೊಂದು ಯಾವುದು, ಡೈವರ್ಜೆಂಟ್ ಬೀಮ್ ಅಂತ ಹೇಳಿ. ಯಾವುದು, ಡೈವರ್ಜೆಂಟ್ ಬೀಮ್. ಡೈವರ್ಜೆಂಟ್ ಬೀಮ್ ಅಂದರೆ ಲೈಟ್ ರೇಸು ಒಂದು ಪಾಯಿಂಟಿಂದ ಏನಾದರೆ ಡಿಸ್ಟ್ರಿಬ್ಯೂಟ್ ಆದರೆ, ಓಕೆ, ಸೊ ಒಂದು ಪಾಯಿಂಟಿಂದ ಏನಾದರೆ ಡಿಸ್ಟ್ರಿಬ್ಯೂಟ್ ಆದರೆ, ಒಂದು ಪಾಯಿಂಟಿಂದ ದೂರ ಆದರೆ, ಚದುರಿದ್ರೆ, ಸೊ ಅಂತಹ ಒಂದು ಲೈಟ್ ರೇಸ್ಗಳಿಗೆ ಏನಂತ ಹೇಳಿ ಕರಿತೀವಿ ಅಂದರೆ ಡೈವರ್ಜೆಂಟ್ ಬೀಮ್. ಡೈವರ್ಜೆಂಟ್ ಬೀಮ್ ಮೀನ್ಸ್ ದಿ ಲೈಟ್ ರೇಸ್ ವಿಚ್ ಡೈವರ್ಜ್ ಆರ್ ವಿಚ್ disperse from only one point is known as divergent beam. Divergent beam, convergent beam ಮತ್ತೆ parallel beam. ಸೊ beam of light ಅಂದರೆ collection of light rays ಅನ್ನೋದನ್ನ ನೆನ್ಪಿಟ್ಕೋಬೇಕು. ಓಕೆ, ಫಸ್ಟ್ ಸ್ಟಾರ್ಟ್ ಆಯ್ತಾ? ಸೊ ಫಸ್ಟ್ ಆಲ್ರೆಡಿ ವಿ ಡಿಸ್ಕಸ್ಡ್, ಇದು ಗೊತ್ತಿರುತ್ತೆ ಆಲ್ರೆಡಿ, ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳಿ. ರಿಫ್ಲೆಕ್ಷನ್ ಆಫ್ ಲೈಟ್ ಈ ಒಂದು ಲೈಟ್ ಟಾಪಿಕಲ್ಲಿ ಫಸ್ಟ್ ಫಿನಾಮಿನನ್. ಸೊ ಇದು ನಾವು ಡೈಲಿ ಲೈಫಲ್ಲೂ ಕೂಡ ನೋಡ್ತಾ ಇರ್ತೀವಿ, ನೀವು ಕೂಡ ತಿಳ್ಕೊಂಡಿರ್ತೀರ. ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ ಏನು? ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ ಲೈಟ್ ಒಂದು ಸರ್ಫೇಸ್ಗೆ ಇನ್ಸಿಡೆಂಟ್ ಆದರೆ ಪಾರ್ಟ್ ಆಫ್ ದಿ ಲೈಟ್ ಏನಾದರೆ ಅದೇ ಮೀಡಿಯಮ್ಗೆ ವಾಪಸ್ ಆದರೆ ಅಂತಹ ಒಂದು ಫಿನಾಮಿನನ್ನ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತೇಳಿ ಕರಿತೀವಿ. ರಿಫ್ಲೆಕ್ಷನ್ ಆಫ್ ಲೈಟ್ ಮೀನ್ಸ್ ವೆನ್ ದಿ ಲೈಟ್ ರೇಸ್ ಇನ್ಸಿಡೆಂಟ್ ಆನ್ ದಿ ಸರ್ಫೇಸ್, ದೆನ್ ಪಾರ್ಟ್ ಆಫ್ ದಿ ಲೈಟ್ ವಿಚ್ ರಿಟರ್ನ್ ಬ್ಯಾಕ್ಸ್ ಟು ದಿ ಸೇಮ್ ಮೀಡಿಯಮ್, ಒಂದು ಮೀಡಿಯಮ್ಗೆ ಅದೇ ಮೀಡಿಯಮ್ಗೆ ವಾಪಸ್ ಆದರೆ
ದೆನ್ ದಟ್ ಫಿನಾಮಿನನ್ ಈಸ್ ನೋನ್ ಆಸ್ ರಿಫ್ಲೆಕ್ಷನ್ ಆಫ್ ಲೈಟ್. ಏನಂತ ಹೇಳಿ ಕರಿತೀವಿ? ರಿಫ್ಲೆಕ್ಷನ್ ಆಫ್ ಲೈಟ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸರ್ಫೇಸ್ ಇದೆ ಅಂತ ತಗೊಳ್ಳೋಣ. ಇದೊಂದು ಸರ್ಫೇಸ್ ಇದು ಬೋರ್ಡ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಎನಿ ಸರ್ಫೇಸ್. ಈಗ ರಿಫ್ಲೆಕ್ಷನ್ ಆಫ್ ಲೈಟ್ ರೇಸ್, ಈಗ ಎಲ್ಲಿ ನಾವು ಒಂದು ರಿಫ್ಲೆಕ್ಷನ್ನ ನೋಡ್ಬೋದು? ಮಿರರ್ನಲ್ಲಿ ನಾವು ನಮ್ಮ ಒಂದು ಇಮೇಜ್ನ ನಾವು ನೋಡ್ಬೋದು, ಹೌದಲ್ವಾ? ನೆಕ್ಸ್ಟ್ ವಾಟರ್ ಸರ್ಫೇಸ್ನಲ್ಲಿ ಒಂದು ಇಮೇಜನ್ನ ನಾವು ನೋಡ್ತೀವಿ. ಇಷ್ಟು ಮಾತ್ರ ರಿಫ್ಲೆಕ್ಷನ್ ಅಲ್ಲ. ಓಕೆ, ಹಾಗಾದ್ರೆ ಏನು ರಿಫ್ಲೆಕ್ಷನ್ ಅಂದರೆ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಇವಾಗ. ಓಕೆ, ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಸರ್ಫೇಸ್ನ ತಗೊಂಡಿದ್ದೀನಿ, ಒಂದು ಪ್ಲೇನ್ ಸರ್ಫೇಸ್ ಅಂದರೆ ಯಾವುದೋ ಒಂದು ಪ್ಲೇನ್ ಸರ್ಫೇಸ್ ಅಂದರೆ ಒಂದು ಬೋರ್ಡ್ ಆಗಿರ್ಬೋದು. ಇದೇ ಬೋರ್ಡ್ ಪ್ಲೇನ್ ಸರ್ಫೇಸ್ ಮೇಲೆ ಲೈಟ್ ಇನ್ಸಿಡೆಂಟ್ ಆಗ್ತಾ ಇದೆ. ಓಕೆ, ಬೀಮ್ ಆಫ್ ಲೈಟ್ ಅಂದ್ರೆ ಏನು? ಕಲೆಕ್ಷನ್ ಆಫ್ ಲೈಟ್ ರೇಸ್ಗೆ ಏನಂತ ಹೇಳಿ ಕರಿತೀವಿ? ಬೀಮ್ ಆಫ್ ಲೈಟ್. ಓಕೆ, ಹೀಗೆ ಲೈಟ್ ಸರ್ಫೇಸ್ ಮೇಲೆ ಲೈಟ್ ಇನ್ಸಿಡೆಂಟ್ ಆಗುತ್ತೆ. ಪಾರ್ಟ್ ಆಫ್ ದಿ ಲೈಟು ಏನಾದರೆ ಅದೇ ಮೀಡಿಯಮ್ಗೆ ವಾಪಸ್ ಆದರೆ then that phenomenon is known as reflection of light. ಹಾಗಂದ್ರೆ ಏನು ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ? ಲೈಟ್ ಆನ್ ದಿ ಒನ್ ಮೀಡಿಯಮ್, ಇದೊಂದು ಮೀಡಿಯಮ್ ಅಂದ್ಕೊಳ್ಳೋಣ. ಈ ಮೀಡಿಯಮ್ನ ಏರ್ ಮೀಡಿಯಮ್. ಈಗ ಇಲ್ಲೆಲ್ಲ ಏನಿದೆ? ಏರ್ ಇದೆ. ಇಲ್ಲೊಂದು ಸರ್ಫೇಸ್ ಇದೆ, ಒಂದು ಸರ್ಫೇಸಿಂದ ಇಲ್ಲೆಲ್ಲ ಏರ್ ಇದೆ. ಈಗ ಲೈಟ್ ಇನ್ಸಿಡೆಂಟ್ ಆಯಿತು. ಇನ್ಸಿಡೆಂಟ್ ಆದಂಥ ಲೈಟು, ಪಾರ್ಟ್ ಆಫ್ ದಿ ಲೈಟು ಏನಾಗಿದ್ರೆ ಅದೇ ಮೀಡಿಯಮ್ಗೆ ವಾಪಸ್ ಆದರೆ, ಲೈಕ್ ಯಾವ ರೀತಿಯಲ್ಲಿ ಅಂದರೆ ಬಾಲ್ನ ನಾವು ಗೋಡೆಗೆ ಹೊಡೆದಾಗ ಯಾವ ರೀತಿ ವಾಪಸ್ ಬರುತ್ತೋ, ಅಥವಾ ಈಗ ನಾವು ಕೇರಮ್ ಬೋರ್ಡಲ್ಲಿ ಸ್ಟ್ರೈಕರ್ನ ಮುಖಾಂತರ ನಾವು ಪಾನನ್ನು ಹೊಡೆದಾಗ ಯಾವ ರೀತಿ ರಿಬೌಂಡ್ ಆಗುತ್ತೋ, ಲೈಕ್ ದಟ್ ಅದೇ ಮೀಡಿಯಮ್ಗೆ ಲೈಟು ಒಂದು ಮೀಡಿಯಮ್ಗೆ ಟಚ್ ಆಗಿ ವಾಪಸ್ ಬಂದರೆ ಆ ಒಂದು ಫಿನಾಮಿನ ಏನಂತ ಹೇಳಿ ಕರಿತೀವಿ ಅಂದರೆ ರಿಫ್ಲೆಕ್ಷನ್ ಆಫ್ ಲೈಟ್. ಮೀನ್ಸ್ ವೆನ್ ದಿ ಲೈಟ್ ಇನ್ಸಿಡೆಂಟ್ ಆನ್ ದಿ ಸರ್ಫೇಸ್ ಫ್ರಮ್ ಒನ್ ಮೀಡಿಯಮ್ ಆ್ಯಂಡ್ ರಿಟರ್ನ್ ಬ್ಯಾಕ್ಸ್ ಟು ದಿ ಸೇಮ್ ಮೀಡಿಯಮ್ ಅಂದರೆ ಇದು ಏರ್ ಮೀಡಿಯಮ್, ಇದು ಕೂಡ ಏರ್ ಮೀಡಿಯಮ್, ಅಂದರೆ ಅದೇ ಮೀಡಿಯಮ್ಗೆ ವಾಪಸ್ ಆದರೆ ದೆನ್ ದಟ್ ಫಿನಾಮಿನನ್ ಈಸ್ ನೋನ್ ಆಸ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ. ಈ ಒಂದು ಇಲ್ಲಿ ಪಾತ್ ಚೇಂಜ್ ಆಗ್ತಾ ಇದೆಯಾ ಇಲ್ವಾ? ಹೌದು, ಪಾತ್ ಚೇಂಜ್ ಆಗ್ತಾ ಇದೆ ಅಲ್ವಾ? ಸ್ಟ್ರೈಟಾಗೆ ಬರ್ತಾ ಇದೆಯಾ ಅಥವಾ ನೋಡಿ ಇದು ಸ್ಟ್ರೈಟ್ ಅಂತ ತಗೊಂಡ್ರೆ, ಇದೊಂದು ರೇ ಅಂತ ತಗೊಳ್ಳೋಣ, ಇದು ಸ್ಟ್ರೈಟ್, ಇದು ಅದೇ ರೀತಿ ಹೋಗ್ತಾ ಇದೆಯಾ ಅಥವಾ ಏನಾಗ್ತಾ ಇದೆ? ಪಾತ್ ಚೇಂಜ್ ಆಗ್ತಾ ಇದೆಯಾ? ಪಾತ್ ಚೇಂಜ್ ಆಗ್ತಾ ಇದೆ. ಅದನ್ನು ಇನ್ನೂ ಒಂದು ರೀತಿಯಲ್ಲಿ ಡೆಫಿನೇಷನ್ ಹೇಳ್ಬೋದು ರಿಫ್ಲೆಕ್ಷನ್ ಆಫ್ ಲೈಟ್ಗೆ. ರಿಫ್ಲೆಕ್ಷನ್ ಆಫ್ ಲೈಟ್ ಇಟ್ ಈಸ್ ನಥಿಂಗ್ ಬಟ್ ದಿ ಲೈಟ್ ವಿಚ್ ಬೌನ್ಸ್ ಇಟ್ ರಿಟರ್ನ್ಸ್ ಟು ದಿ ಸೇಮ್ ಮೀಡಿಯಮ್ ವಿತೌಟ್ ಚೇಂಜಿಂಗ್ ದಿ ಮೀಡಿಯಮ್. ಅಂದರೆ ಮೀಡಿಯಮ್ನ ಚೇಂಜ್ ಮಾಡಲ್ಲ, ಆದರೆ ಡೈರೆಕ್ಷನ್ನ ಚೇಂಜ್ ಮಾಡುತ್ತೆ. ಡೈರೆಕ್ಷನ್ ಏನಾಗ್ತಾ ಇದೆ? ಚೇಂಜ್ ಆಗ್ತಾ ಇದೆ. ಆದರೆ ಮೀಡಿಯಮ್ ಏನಾಗ್ತಾ ಇಲ್ಲ? ಚೇಂಜ್ ಆಗ್ತಾ ಇಲ್ಲ. ಸೊ ಇದನ್ನು ಈ ರೀತಿಯೂ ಕೂಡ ಡೆಫಿನೇಷನ್ನ ಹೇಳ್ಬೋದು. ಲೈಟು ಏನಾಗುತ್ತೆ? ಡೈರೆಕ್ಷನ್ನ ಚೇಂಜ್ ಮಾಡುತ್ತೆ, ಏನಾಗಲ್ಲ? ಮೀಡಿಯಮ್ನ ಚೇಂಜ್ ಮಾಡಲ್ಲ. ಸೊ ದೆನ್ ದಟ್ ಫಿನಾಮಿನನ್ ಈಸ್ ನೋನ್ ಆಸ್ ರಿಫ್ಲೆಕ್ಷನ್ ಆಫ್ ಲೈಟ್. ಸೊ ಈ ಒಂದು ರಿಫ್ಲೆಕ್ಷನ್ ಆಫ್ ಲೈಟಲ್ಲಿ ಏನು ಪ್ರಾಪರ್ಟೀಸ್, ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳಿ ಬರುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸು ಡಿಸ್ಕಷನ್ ಮಾಡಿ. ಓಕೆ.